ನಾವು ಅಪೂರ್ಣ ದೇಹ ಪಡೆದು ಬಂದವರು. ಈ ದೇಹಕ್ಕೆ ಮಿತಿಗಳಿವೆ. ಅಪೂರ್ಣವಾದ ಮನಸ್ಸನ್ನು ಪಡೆದು ಬಂದವರು. ಯಾಕೆ? ನನ್ನ ಮನಸ್ಸಿನಂಗೆ ನಿಮ್ಮ ಮನಸ್ಸಿಲ್ಲ, ನಿಮ್ಮ ಮನಸ್ಸಿನಂಗೆ ನನ್ನ ಮನಸ್ಸಿಲ್ಲ. ಹೋಗಲಿ, ನಿನ್ನೆ ಹಂಗೆ ವಿಚಾರ ಮಾಡ್ತಾ ಇದ್ದೆ, ಇಂದು ವಿಚಾರ ಮಾಡ್ತಾ ಇಲ್ಲ. ನಿನ್ನಿದೊಂದು ಬ್ಯಾರೆನೇ, ಇಂದೊಂದು ಬ್ಯಾರೆ. ನಾಳೆ ಒಂಥರ ಹಿಂಗೆ ಮನಸ್ಸು ಬದಲಾಕೋತ ನಡೆದದ. ಈಗ ಬದಲಾಗೋದರಿಂದಲೇ ನಮಗೊಂದಿಷ್ಟು ಇಚ್ಛೆಗಳಿರ್ತಾವ, ಕಾಮನೆಗಳಿರ್ತಾವ. ಅವುಗಳನ್ನು ಪೂರೈಸೋದಕ್ಕಾಗಿ ನಾವು ಕಷ್ಟಪಡ್ತೇವೆ. ಪರಮಾತ್ಮನಲ್ಲಿ ಕಾಮನೆಗಳಿಲ್ಲದ್ದರಿಂದ ಕಷ್ಟಪಡೋ ಪ್ರಶ್ನೆ ಇಲ್ಲ, ಬಯಸೋ ಪ್ರಶ್ನೆ ಇಲ್ಲ, ಶ್ರಮಿಸುವ ಪ್ರಶ್ನೆ ಇಲ್ಲ. ನಾವು ಮಾತ್ರ ಮಾಡಬೇಕಲ್ಲ. ಕಾಮನ ಇರಬೇಕು ಮನುಷ್ಯ. ದೇಹದ ಅಂದ ಬಳಕ ಹಸಿವ, ದೇಹದ ಅಂದಾಗ ನೀರ, ದೇಹಕ್ಕೆ ಒಂದಿಷ್ಟು ಆಸರ ಎಲ್ಲ ಬೇಕಲ್ಲ ಗುರುಗಳೇ ಅಂದ ಶಿಷ್ಯ ಪ್ರಶ್ನೆ ಕೇಳಕತ್ತಾನೆ. ಶಿಷ್ಯನ ಪ್ರಶ್ನೆ ಇದು. ದೇವನಿಗೇನಿರಲಿಕ್ಕಿಲ್ಲ ಗುರುಗಳೇ, ನಾನು ನೀವು ಜಗತ್ತಿನ ಎಲ್ಲ ಜನ ಪೂರ್ಣ ಇರೋದರಿಂದ ಸ್ವಲ್ಪ ಬೇಕಾಗ್ತದೆ ಗುರುಗಳೇ. ಕರ್ಮಗಳನ್ನು ನಾವು ಮಾಡಬೇಕು. ಕರ್ಮದ ಅದು ಮುಂದೆ ಬಹಳ ವಿಚಾರ ಮಾಡಬಾರ್ದು ಅಂತ ಹೇಳ್ತೀರಲ್ಲ, ಹಂಗಾಗ್ತದೆ? ನಮ್ಮ ಇಚ್ಛಾ ಪೂರ್ಣ ಮಾಡೋದಕ್ಕನೇ ಕೆಲಸ ಮಾಡೋದು. ಮಾಡು, ಆ ಬಳಿಕ ಮರೆತು ಬಿಡು. ಇದು ಹೆಂಗಾಗ್ತದೆ ಗುರುಗಳೇ? ಯಾಕೆ? ನಾವು ಮಾಡೋದೇ ನಮ್ಮ ಒಂದು ಇಚ್ಛೆ ಪೂರ್ಣ ಮಾಡೋದಕ್ಕಾಗಿ. ಹೌದಲ್ಲ? ನಮ್ಮಲ್ಲಿ ಕಾಮನೆಗಳು ದೇಹ ಇರೋ ತಕ ಇರ್ತಾವ, ಮನಸ್ಸಿರೋ ತಕ ಕಾಮನೆಗಳಿರ್ತಾವ. ಯಾಕೆ? ನಡೆಯೋದಿಲ್ಲ ಜೀವನ. ಅನ್ನಿಲ್ಲದೆ ಜೀವನ ನಡೀತದೇನು? ನೀರ ಇಲ್ಲದೆ ಜೀವನ ನಡೀತದೇನು ಹೇಳಿ? ಇದೆಲ್ಲ ನೀವು ಜನಾಂಗ ಎಲ್ಲರೂ ಇರದೇ ಇದ್ದರೆ ಬದುಕ ನಡೀತದೇನು? ಎಲ್ಲ ಬೇಕು ಮನುಷ್ಯನಿಗೆ. ಅವುಗಳನ್ನು ಪಡೆಯೋದಕ್ಕಾಗಿ ನಾವು ಕರ್ಮ ಮಾಡೋದು ಗುರುಗಳೇ. ಕರ್ಮ ಮಾಡು, ಆ ಬಳಿಕ ಮುಂದೇನು ವಿಚಾರ ಮಾಡಬೇಡ. ಹಿಂಗ್ಯಾಗ್ತದೆ ಗುರುಗಳೇ? ನಾವು ಬೇಕಂತೆ ಮಾಡೋದು. ಎಲ್ಲ ನೀರು ಉಣಿಸಿ ಮಾಡಿ ಒಂದು ಸ್ವಚ್ಛ ಸುಂದರ ಹೊಲ ಮಾಡಿ ಅದನ್ನು ಹೊಲ ಬಿಟ್ಟು ಹೋಗಂದ್ರೆ ಹೆಂಗಾಗ್ತದೆ ಗುರುಗಳೇ? ಯಾಕೆ ಮಾಡ್ತೇವೆ ಅಷ್ಟೆಲ್ಲ? ಒಂದಿಷ್ಟು ಫಲ ಸಿಗ್ತದೆ, ಆ ಫಲವನ್ನು ಅನುಭವಿಸಬೇಕು. ನಮ್ಮ ಜೀವನ ಚಂದ ಕಟ್ಕೋಬೇಕಂತೆ ನಾವು ಕಷ್ಟಪಡೋದು. ಆದ್ದರಿಂದ ಜಗತ್ತಿನ ಎಲ್ಲ ಜನ ಏನು ಕರ್ಮ ಮಾಡ್ತಾರೆ ಅವೆಲ್ಲವೂ ತಮಗಾಗಿಯೇ ಮಾಡಬೇಕಾದ ಕರ್ಮಗಳು ಗುರುಗಳೇ. ಯಾರು ಮಾಡಿಲ್ಲ ಹೇಳಿ? ಏನೇನು ನಾವು ಮಾಡೇವಿ ಅದರಾಗ ನಮ್ಮದದ, ನಮಗೆ ಆಗತ್ತದ ಅಂತ ಮಾಡ್ತೇವೆ, ನಮಗೆ ಉಪಯೋಗ ಆಗತ್ತದ ಅಂತ ಮಾಡ್ತೇವೆ. ಉಪಯೋಗನೇ ಆಗದಿದ್ದರೆ ಮಾಡೋಕ್ಕೆ ಹೆಂಗೆ ಮನಸ್ಸಾಗ್ತದೆ ಗುರುಗಳೇ? ಪ್ರೇರಣೆ ಹೆಂಗೆ ಸಿಗ್ತದೆ? ಆವಾಗ ಗುರುಗಳು ಹೇಳ್ತಾರೆ, ನೋಡೋ, ಕರ್ಮಯೋಗ ಅಂದರೆ ಕರ್ಮ ಮಾಡೋದಂತೂ ಸರಿನೇ, ನಿನಗೆ ಇಚ್ಛಾದವ ಮಾಡ್ತ. ನಾನು ಹೇಳ್ತಾ ಇರೋದು ಅದನ್ನು ಯೋಗ ಮಾಡಬೇಕು, ಅದರಿಂದ ಆನಂದ ಉಂಟಾಗಬೇಕು. ಕರ್ಮ ಮಾಡಕ್ಕೆ ಹೋಗಿ ಕರ್ಮದ ಬಂಧನದಾಗ ಸಿಕ್ಕೋಬಾರ್ದು. ಹಂಗೆ ಮಾಡಿ ನೋಡಬೇಕು, ಹಿಂಗೆ ನೋಡಬೇಕಲ್ಲ. ಬಂಧನ ಆಗಬಾರ್ದು, ರಾಮಾಯಣ ಆಗಬಾರ್ದು. ನೆನಪಾಗ್ತದಲ್ಲ, ರಾವಣ ಹಿಂಗೆ ನೋಡ್ದ, ರಾಮಾಯಣ ಆಯ್ತು. ಹಂಗೆ ನೋಡಬಾರ್ದು. ಸೀತಾದೇವಿಯನ್ನು ಮಾರುತಿನೂ ನೋಡ್ದ, ಆಗಲಿಲ್ಲ ರಾಮಾಯಣ. ರಾವಣ ನೋಡ್ದ, ಆಯ್ತು. ನೋಡೋದು ಕೆಟ್ಟಲ್ಲ ಶಿಷ್ಯನೇ, ನೋಡೋ ರೀತಿ ಕೆಟ್ಟ. ಚಲೋ ಮಾಡೋದು ಕೆಟ್ಟಲ್ಲ, ಮಾಡುವ ರೀತಿ ಸರಿ ಇರಬೇಕು. ನೋಡು, ಜಗತ್ತಿನಾಗ
ಎಲ್ಲನೂ ನನಗೆ ಇರಬೇಕಂದ್ರೆ ಹೆಂಗೆ ಸಾಧ್ಯದ? ನಾನು ನನಗಾಗಿ ಅಷ್ಟೇ ಮಾಡ್ತೀನಿ ಅಂದರೆ ಎಲ್ಲರೂ ಹಾಗೆ ಮಾಡಿಬಿಟ್ರೆ ನೀ ಹೆಂಗೆ ಬದುಕ್ತಿ ಮನುಷ್ಯನೇ? ನನಗಾಗಿ ಒಂದಿಷ್ಟು ಲತೆಗಳು ಕೆಲಸ ಮಾಡಬಾರದೇನು? ನನಗಾಗಿ ಒಂದಿಷ್ಟು ಮಳೆ ಬರಬಾರದೇನು? ಆ ಬಳಿಕ ಅವುಗಳನ್ನು ನಾನು ಪೋಷಣೆ ಮಾಡಬಾರದೇನು? ಎಲ್ಲನೂ ನನಗಾಗಿ ಅವಕ್ಕೆ ನಾನು ನನಗೆ ಗಿಡದ ಹತ್ತಿರ ಹೋದ್ರೆ ನನ್ನ ನುಂಗಿಬಿಟ್ರೆ, ಕೆಲವು ಅದಾವ ಆಫ್ರಿಕಾ ದೇಶದಾಗೆ ಕೆಲವು ಸಸ್ಯಗಳದಾವ, ಸುಂದರ ಹೂಗಳು ಆಗ್ತಾವ, ಎಲ್ಲ ಆಗ್ತಾವ. ಅದರ ಮ್ಯಾಲೆ ಏನರೇ ಒಂದು ಹಿಂಗೆ ಬಂದು ಒಂದು ಸಣ್ಣ ಗುಬ್ಬಿ ಕುಂತು ಮುಗಿಸೇ ಬಿಡ್ತಾವ. ಅವೇ ಹೆಂಗೆ ಮುಚ್ಕೊಂಡ್ಬಿಡ್ತಾವ, ಒಳಗೆ ಅದನ್ನು ಮುಗಿಸೇ ಬಿಡ್ತಾವ. ಹಿಂಗೆ ಜಗತ್ತೆಲ್ಲ ಅತ್ಯಂತ ಸ್ವಾರ್ಥಿಯಾಗಿ ಬಿಟ್ಟರೆ ಗತಿ ಏನಾಗ್ತದೆ? ಎಲ್ಲೋ ಒಂದಿಷ್ಟು ಸ್ವಾರ್ಥರಹಿತ ಕಾರ್ಯಗಳು ನಿರಂತರವಾಗಿ ನಡೀತಾವ ಅಂತ ನಾವೆಲ್ಲ ಬದುಕಿದ್ದಲ್ಲಿ ಹೇಳಿ. ಯಾರಾದರೂ ಈ ಜಗತ್ತಿನಲ್ಲಿ ನನ್ನಷ್ಟಕ್ಕೆ ನಾನು, ನಿಮ್ಮಷ್ಟಕ್ಕೆ ನೀವು, ನಿಮಗೆ ಯಾವ ಸಂಬಂಧವೂ ಇಲ್ಲ, ಜಗತ್ತಿನ ಗೊಡವೆ ನಮಗಿಲ್ಲ, ಸೂರ್ಯನ ಗೊಡವೆ ನಮಗಿಲ್ಲ ಅನ್ನವ ಯಾರೋ? ಲೈಫ್ ಡಿಪೆಂಡ್ಸ್ ಅಪಾನ್ ದ ಹೋಲ್ ವರ್ಲ್ಡ್. ಜಗತ್ತೆಲ್ಲ ಹಿಂಗಿರೋದರಿಂದಲೇ ನಾನು ಬದುಕಿದ್ದು, ನೀವೆಷ್ಟೆಲ್ಲ ಜನ ಇರೋದರಿಂದಲೇ ನಾನು ಬದುಕಿದ್ದು. ಇಲ್ಲದೇ ಇದ್ದರೆ ಬದುಕು ಶೂನ್ಯವಾಗ್ತದೆ, ಬದುಕು ಮರೆಯಾಗ್ತದೆ. ಆದ್ದರಿಂದ ಶಿಷ್ಯನೇ, ನಿನ್ನಷ್ಟಕ್ಕೆ ನೀನು ಅನ್ನೋದು ಸಾಧ್ಯವೇ ಇಲ್ಲ, ಇದನ್ನು ತಿಳ್ಕೊ. ಎಲ್ಲ ಸ್ವಲ್ಪ ನಾವೇನು ಮಾಡ್ತೇವೆ ಅದರ ಮೇಲೆ ನಮ್ಮ ಸಂತೋಷದ ಸೌಧ ಕಟ್ಟಲಿಕ್ಕಾಗೋದಿಲ್ಲ. ಒಂದಿಷ್ಟು ಮಾಡಬೇಕು, ಒಂದಿಷ್ಟು ನನ್ನ ಸಲುವಾಗಿ ಕೆಲಸ ಮಾಡೋದು, ಒಂದಿಷ್ಟು ಸುಮ್ಮನೆ ಕೆಲಸ ಮಾಡೋದು, ಒಂದಿಷ್ಟು ಆದಾಯಕ್ಕಾಗಿ ಮಾಡೋದಿರ್ತದೆ, ಒಂದಿಷ್ಟು ಆನಂದಕ್ಕಾಗಿ ಮಾಡೋದಿರ್ತದೆ. ಆದಾಯನೂ ಬೇಕು, ಆನಂದವೂ ಬೇಕು. ಆನಂದಕ್ಕಾಗಿ ಮಾಡೋದೇ ಕರ್ಮಯೋಗ, ಆದಾಯಕ್ಕಾಗಿ ಮಾಡೋದೇ ಉದ್ಯಮ, ಅದು ಉದ್ಯೋಗ. ಅದು ಕರ್ಮಯೋಗ, ಇದು ಉದ್ಯೋಗ. ಎರಡೂ ಬೇಕು ಶಿಷ್ಯನೇ, ಎರಡೂ ಬೇಕು. ಬರೇ ಉದ್ಯೋಗ ಅಲ್ಲ, ಬರೇ ಗಳಿಸೋದು, ಬರೇ ಗಳಿಸೋದು ಅಂತಲ್ಲ. ಒಂದಿಷ್ಟು ಸುಮ್ಮನೆ ಮಾಡಬೇಕು ಮನುಷ್ಯ. ಈಗ ಮಾಡೋದೆಲ್ಲ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ, ಇದರಿಂದ ಏನು ನಿಮಗೇನು ದೊಡ್ಡ ಲಾಭ ಆಗೋದದ? ಹಣದ ಲಾಭ ಏನಾಗೋದದ? ಇಷ್ಟು ಜನ ಬಂದು ಕೂತೀರಿ, ನಿಮ್ಮ ಮನ್ಯಾಗ 1 ತಾಸು 2 ತಾಸು ಅಲ್ಲೇ ಕೆಲಸ ಮಾಡಿದರೆ ಒಂದೊಂದು 100 ರೂಪಾಯಿ ಸಿಗ್ತದೆ. ಇಷ್ಟೆಲ್ಲ ಜನರು ಎಲ್ಲ ಹಣ ಕೂಡಿಸಿದ್ರೆ 1 ಕೋಟಿ ರೂಪಾಯಿ ಆಗ್ತಿತ್ತು. ಹಿಂಗೆ ವಿಚಾರ ಮಾಡ್ಕೋತ ಆದರೆ ಬದುಕಿನ ಸಂತೋಷ ಹೆಂಗೆ ಹೆಚ್ಚೋದು? ಬರೇ ಕಣ್ಣು ಮುಂದೆ ಅದೇ ನೋಟ್ ಹಾರಾಡಕ್ಕೆ ಶುರು ಆದರೆ ಗತಿಯೇನೋ ಜೀವನದ್ದು. ಯಜ್ಞಶಿಷ್ಟಾಸಿನಸ್ಸಂತಹ ಮುಚ್ಚಂತೆ ಸರ್ವ ಕಿಲ್ಬಿಷೈ ಭುಂಜತೆ ತೇತು ಅಘಂ ಪಾಪಾಹ ಏ ಪಚಂತಿ ಆತ್ಮಕಾರಣಾತ್. ಯಾರು ತಮಗಾಗಿನೇ ಬದುಕಬೇಕಂತ ಹೊರಟಾರೆ ಅವರು ಅತ್ಯಂತ ಕಷ್ಟಕ್ಕೆ ಒಳಗಾಗ್ತಾರ. ಅವರ ಮನಸ್ಸಿನ ಸೌಂದರ್ಯ ನಾಶ ಆಗ್ತದೆ, ಮನಸ್ಸು ಕುರೂಪಾಗ್ತದೆ. ಹೊರಗೆ ಶ್ರೀಮಂತಿಕೆ ಬರಬಹುದು, ಮನಸ್ಸೆಲ್ಲ ಕುರೂಪಾಗ್ತದೆ. ಯಜ್ಞಶಿಷ್ಟ ಅಶಿನಸ್ಸಂತಹ, ಇದನ್ನು ಹೇಳಿದ್ದು ವ್ಯಾಸನೇ. ಯಜ್ಞಶಿಷ್ಟಾಸಿನಸ್ಸಂತಹ ಮುಚ್ಚಂತೆ ಸರ್ವ ಕಿಲ್ಬಿಷೈ. ಮನಸ್ಸಿನಲ್ಲಿ ಹೊಲಸು ತುಂಬಿರ್ತದೆ, ಸ್ವಚ್ಛ ಮಾಡಬೇಕಲ್ಲ. ಅದು ಸ್ವಚ್ಛ ಆಗಬೇಕಾದರೆ ಒಂದಿಷ್ಟು ಒಳ್ಳೆಯ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದಾಗೋದನ್ನು ಮಾಡಬೇಕು, ಜಗತ್ತಿಗೆ ಒಳ್ಳೆಯದಾಗೋದನ್ನು ಮಾಡಬೇಕು. ಜಗತ್ತು ಸುಂದರವಾಗಿ ಬೆಳೀತು ಅಂದರೆ ನಮ್ಮ ಜೀವನ ಸುಂದರ ಆಗ್ತದೆ ಅಷ್ಟೆ.
ಮನೆ ಸುತ್ತಮುತ್ತ ಒಂದು ಸುಂದರ ಗಾರ್ಡನ್ ಬೆಳೆಸಿದರೆ ನೀರು ಅದಕ್ಕೆ ಹಾಕ್ತೇವೆ. ಒಳ್ಳೆ ಅದ್ಭುತವಾದ ಗಾರ್ಡನ್ ಬೆಳೆಸಿದರೆ ಅದರಿಂದೇನು ದೊಡ್ಡ ನಮಗೆ ಇದು ಕೊಡ್ತದನದು. ನಾವು ಗಿಡಕ್ಕೆ ನೀರು ಹಾಕ್ತೇವೆ, ಎಲ್ಲ ಹಾಕ್ತೇವೆ, ಪುಷ್ಪ ಎಲ್ಲ ಹಾಕ್ತದೆ, ಅದಕ್ಕೇನು ರೊಕ್ಕ ಕೊಡ್ತದೇನು? ನೀನು ದಿನಾಲು ನನಗೆ ನೀರು ಹಾಕ್ತಿ, ಭೂಮಿಯಲ್ಲಿ ಒಂದಿಷ್ಟು ಖಾತಾ ಹಾಕ್ತಿ, ನಿನಗೆ ಪಗಾರ 1,000 ಅಂಥದ್ದೇನು? ಅದು ಮೌನದ. ನೀನು ಹಾಕೋಬೇಕಾರೆ ಬಿಡು, ಹಾಕದೇ ಸುವಾಸ್ ಇಲ್ಲ. ಒಂದು ತೋಟ ತಯಾರಾದ ಬಳಿಕ ಏನೂ ಇಲ್ಲ, ನೀವು ಸುಮ್ಮನೆ ಮಾಡಿದ್ದು, ಅಲ್ಲೇನು ಆನಂದಕ್ಕಾಗೇ ಮಾಡಿದ್ದು, ಅದು ಮುಂದೆ ಆನಂದ ಕೊಡೋಕ್ಕೆ ಶುರು ಮಾಡ್ತದೆ, ಸಂತೋಷ ಕೊಡ್ತದೆ. ಬರೇ ನಮಗಷ್ಟೇ ಅಲ್ಲ, ಸುತ್ತಮುತ್ತ ಇದ್ದವರಿಗೆಲ್ಲ ಸಂತೋಷ ಕೊಡ್ತದೆ, ದೂರ ಇದ್ದವರಿಗೂ ಆನಂದ ಕೊಡ್ತದೆ. ಹಂಗೆ ಸುವಾಸನೆಯನ್ನು ಊರು ತುಂಬ ಹರುತ್ತದೆ. ಏನು ಮಾಡಿದೇವಿ? ನಮಗಾಗಿ ಮಾಡಲಿಲ್ಲ, ಸುಮ್ಮನೆ ಆನಂದಕ್ಕಾಗಿ ಮಾಡಿದೇವಿ. ಊರೆಲ್ಲ ಶ್ರೀಮಂತ ಆಯಿತು ಸೌರಭದಿಂದ. ಹಂಗೆ ಕೆಲಸ. ಬರೇ ನಮ್ಮಷ್ಟು ಆತ್ಮ ಕಾರಣ ತೇ. ಏನು ಚಂದ ಹೇಳಿದ್, ಭುಂಜತೆ ತೇತು ಅಘಂ ಪಾಪಾಹ. ಆ ಕುರೂಪಿಗಳು, ಮಾನಸಿಕ ಕುರೂಪಿಗಳು, ಭುಂಜತೆ ತೇ ತು ಅಘಂ. ಅವರು ಏನು ತಿಂತಾ ಇದ್ದಾರೆ, ಏನು ಅನುಭವಿಸ್ತಾ ಇದ್ದಾರೆ? ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಮಾನಸಿಕ ಅದು ಒಂದು ಬಗೆಯ ಕತ್ತಲೆ ಮನಸ್ಸನ್ನು ತುಂಬಿಕೊಳ್ತದೆ, ಒಂದು ಬಗೆಯ ಅದು ಆತಂಕವನ್ನು ಉಂಟು ಮಾಡ್ತದೆ, ಮಾನಸಿಕ ಸೌಂದರ್ಯವನ್ನು ಕೆಡಿಸಿಬಿಡ್ತದೆ. ಇದು ಏ ಪಚಂತೆ ಆತ್ಮಕಾರಣಾತ್. ಎಷ್ಟು ಚಂದ ಶಬ್ದ ಬಳಸ್ಯಾನ. ಏ ಪಚಂತಿ, ಎಲ್ಲ ಮಂದಿದ ತಗೊಂಡು ಪಚನ ಮಾಡಕತ್ತಾನ. ತಂದು ಒಂದು ಪೈ ಕೊಡಲಿಲ್ಲ ಯಾರಿಗೆ, ಒಂದಿಟ್ಟು ಕೆಲಸ ಯಾರಿಗೆ ಮಾಡಲಿಲ್ಲ, ಎಲ್ಲರೂ ತನಗೆ ಮಾಡಬೇಕು ಅಂತ ಹೊರಟ ಇಂಥವ ಏ ಪಚಂತಿ ಆತ್ಮಕಾರಣಾತ್. ಇಂಥವ್ರು ಎಷ್ಟು ಮಜಾ ಶಬ್ದ ಬಳಸ್ತಾರೆ. ತಿಂದು ಮುಗಿಸ್ಬೇಕು ಅನ್ನೋರು. ಈಗ ಆಗೋದಿಲ್ಲೇನು? ಮುಗಿಸ್ಬೇಕು, ತಿಂದು ಮುಗಿಸೋದು. ಅವ್ರದ್ದು ತಮ್ಮದು ತಿಂದರು, ಇನ್ನೊಬ್ಬರದು ತಿಂದರು, ಎಲ್ಲನೂ ನಾನೇ ತಿಂದೆ ಅಂತ ಇಟ್ಕೋರಿ, ಜೀವನ ಚೆಂದ ಆಗ್ತದೇನು? ನಾನು ನಿಮಗೆ ಒಂದಿಷ್ಟು ನಮಸ್ಕಾರ ಮಾಡಿದರೆ ನನಗಷ್ಟೇ ಸಂತೋಷ ಅಲ್ಲ, ನಿಮಗೂ ಒಂದಿಷ್ಟು ಆನಂದ ಆಗ್ತದೆ. ಕೆಟ್ಟ ಮುಖ ಮಾಡ್ಕೊಂಡು ನಿಮ್ಮ ಕಡೆ ನೋಡಿದರೆ ಇವರಿಂದ ನನಗೇನು ಲಾಭ ಹಿಂಗಂದ್ರೆ, ನಮಸ್ಕಾರ ಮಾಡಿದರೆ ಇವ್ರಿಗೆ ನಮಗೇನು ಲಾಭ ಆಗ್ತದೆ ಅಂದ್ರೆ ಸಂಬಂಧಗಳು ಕೆಡ್ತಾವ, ಜೀವನದ ವೈಭವ ಮರೆಯಾಗ್ತದೆ. ಬರೇ ಹಣ ಅಲ್ಲ ಈ ಜಗತ್ತಿನಾಗ, ಹಣದ ಮೇಲೆ ನಿಂತಿದ್ದಲ್ಲ ಜಗತ್ತು ನಿಂತಿದ್ದು ಆತ್ಮೀಯತೆಯ ಮ್ಯಾಲ. ಕ್ಲೋಸ್ನೆಸ್, ಒಂಥರ ಆತ್ಮೀಯತೆ ಬೇಕು. ಇವರೆಲ್ಲ ನಮ್ಮವ್ರು, ಇಷ್ಟೇ, ನಿಮ್ಮ ಮನೆಗೆ ಬರಬೇಕಾಗಿಲ್ಲ ನಾನು. ಇವರೆಲ್ಲ ನಮ್ಮವ್ರ ಹತ್ರ ಅಂದು ಕೂಡಲೇ ಪ್ರತಿಯೊಂದು ಮನೆಗೆ ಹೋಗಿ ಊಟ ಮಾಡೋದೆ, ಅಥವಾ ನಿಮ್ಮ ಮನೆಯಾಗಿರೋ ಸಾಮಾನೆಲ್ಲ ತೊಗೊಂಡು ಹೋಗಿಬಿಡೋದೆ. ಸುಮ್ಮನೆ ಇವರೆಲ್ಲ ನಮ್ಮವ್ರು ಇಷ್ಟಂದ್ರೆ ಸಾಕು, ಯಾರ ಮನೆಗೆ ಯಾರು ಹೋಗಬೇಕಾಗಿಲ್ಲ. ಮನಸ್ಸು ವಿಶಾಲ ಆಗ್ತದೆ, ಆ ಮನಸ್ಸಿನಲ್ಲಿ ಸಂತೋಷ ತುಂಬಕ್ಕೆ ಶುರುವಾಗ್ತದೆ. ಬರೀ ಸ್ವಾರ್ಥ ಹೆಂಗೆ ನಡೀತದೆ ಜಗತ್ತಿನಲ್ಲಿ ಶಿಷ್ಯನೇ ಅಂದ ಗುರು. ಶಿಷ್ಯ ಜೋರಾಗಿನೇ ಹೇಳಿದ್ದ ಎಲ್ಲ ಅದ್ರ ಮ್ಯಾಗ. ಯಜ್ಞ ಶಿಷ್ಟ ಅಶಿನಸ್ಸಂತಹ. ಮತ್ತು ಹೆಂಗಿರಬೇಕು ಗೊತ್ತೇನು ನಿನಗೆ ಅಂದ ಗುರು. ಹೇಗಿರಬೇಕು? ಯಜ್ಞ ಶಿಷ್ಟ ಅಶಿನಃ. ಏನು ನಾವು ಗಳಿಸ್ತೇವೆ, ಏನು ಸಂಪಾದನೆ ಮಾಡ್ತೇವೆ, ಅದನ್ನು ಭಗವಂತಗೆ ಅರ್ಪಿಸಿ ಅದನ್ನು ಪ್ರಸಾದ ಮಾಡ್ಕೋಬೇಕು. ಇದು ಭಗವಂತಗೆ ಅರ್ಪಿಸೋದ್ರೆ ಇದೆಲ್ಲ ಜಗತ್ತಿಂದು, ನಂದು ಅಂತಲ್ಲ. ಇಲ್ಲಿದ ತಗೊಂಡು ಇಲ್ಲೇ ಬಳಸಿ ಇಲ್ಲೇ ಬೆಳೆದದ್ದು. ನಾವೇನು ಬೀಜ ಆಕಾಶದಿಂದ ತಂದೇವೇನು ಬರಾಗ? ನೀರ ಅಲ್ಲಿಂದ ತಂದೇವೇನು? ನಾವು ಬರೋದ್ರಾಗ ನೀರಿತ್ತು, ಮಣ್ಣಿತ್ತು, ಬೀಜಿತ್ತು. ನಾವೇನು ಮಾಡ್ದೇವೆ? ಈ ಮಣ್ಣಾಗ ಬೀಜಿಟ್ಟು ನೀರು ಹಾಕಿದೆ, ಇಷ್ಟ ಕೆಲಸ. ಆ ಬಳಿಕ ಫಲ ಬಂತು. ಬಂದ ಫಲ ಎಲ್ಲ ನಂದ ಅಂತಲ್ಲ ಇದು. ಯಾಕೆ?
ನಾನು ಇದ್ದದ್ದ ಬಳಸಿಕೊಂಡೆ ಅಷ್ಟೆ. ಅದಕ್ಕೆ ನಂದು ಒಂದಿಷ್ಟು ಶ್ರಮ, ಜಗತ್ತಿಂದು ಒಂದಿಷ್ಟು ಮಿಶ್ರ ಇದು. ಆದ್ದರಿಂದ ನಾನೇ ಮಾಲೀಕ ಅಂತಲ್ಲ, ನಾನು ಮಾಡೀನಿ. ಆದರೆ ನನಗಿಂತ ಹೆಚ್ಚು ಇವು ಭೂಮಿ ಮಾಡ್ಯದ, ಈ ನಿಸರ್ಗ ಮಾಡ್ಯದ, ಈ ಸೃಷ್ಟಿ ಮಾಡ್ಯದ ಅಂತ ತಿಳ್ಕೊಂಡು ಬದುಕಿದರೆ ಇದಕ್ಕೆ ಕರ್ಮಯೋಗ. ಕೆಲಸಗಳಿಂದ ಜಗತ್ತು ಸುಂದರ ಆಗ್ತದೆ. ಯಜ್ಞ ಶಿಷ್ಟಾಶಿನಃ, ದೇವನಿಗೆ ಸಮರ್ಪಣೆ ಮಾಡಿ ಏನು ಇರ್ತದೆ ಅದು ಪ್ರಸಾದ. ನಂದಂತಲ್ಲ, ಇದು ಭಗವತ್ ಪ್ರಸಾದ, ಇದು ದೇವ ಕೊಟ್ಟ ಪ್ರಸಾದ, ಈ ಭೂಮಿ ತಾಯಿ ಕೊಟ್ಟ ಪ್ರಸಾದ, ಇದು ಸೂರ್ಯ ದೇವ ಕೊಟ್ಟ ಪ್ರಸಾದ, ಇದು ಅಲ್ಲವೇನು, ವಾಯು ಕೊಟ್ಟ ಪ್ರಸಾದ ಇದು. ಎಂಥ ಪ್ರಸಾದವನ್ನು ಅನುಭವಿಸಬೇಕು. ಅಕ್ಕ ಮಹಾದೇವಿ ಹೇಳ್ತಾಳೆ, ಆಕೆ ನೋಡಬೇಕು ಎಷ್ಟು ಚಂದ ಹೇಳ್ತಾಳೆ. ಅಕ್ಕ ಮಹಾದೇವಿ ಅಂದರೆ ಅಕ್ಕ ಮಹಾದೇವಿ ಅಷ್ಟೆ, ಇನ್ನೇನು ವರ್ಣ ಮಾಡಬೇಕಾಗಿಲ್ಲ. ಯಾಕೆ? ಅಷ್ಟು ಸ್ವಚ್ಛ ನಿರ್ಮಲ, ಒಂದೀಟು ಹಚ್ಚಲಿಲ್ಲ. ಮೈಗೂ ಕಲ್ಮಶ ಹಚ್ಚಿಕೊಳ್ಳಿಲ್ಲ, ಮನಸ್ಸಿಗೂ ಕಲ್ಮಶ ಹಚ್ಚಿಕೊಳ್ಳಿಲ್ಲ. ಇದು ಪರಮಾತ್ಮನನ್ನು ಒಲಿಸಲು ಬಂದ ಕಾಯ. ಯಾವುದಕ್ಕಾಗಿ ಬಂದಿತ್ತೋ ಅದಕ್ಕೆ ಸಮರ್ಪಣೆ ಮಾಡಿದರೆ ಅದು ನಿರ್ಮಲ, ಇನ್ನೇನೂ ಇಲ್ಲ, ಮೀಸಲಾದ. ಅಕ್ಕ ಮಹಾದೇವಿ ಯಾವುದಕ್ಕೂ ಕೊಡಲಿ. ಆಕೆ ಅಂತಾಳ, ಕಾಯಪ್ರಸಾದವೆನ್ನ, ಜೀವಪ್ರಸಾದವೆನ್ನ, ಪ್ರಾಣಪ್ರಸಾದವೆನ್ನ, ಭಾವಪ್ರಸಾದವೆನ್ನ, ಸುಯಿದಾನ ಪ್ರಸಾದವೆನ್ನ, ಸಮಯ ಪ್ರಸಾದವೆನ್ನ. ಚನ್ನ ಮಲ್ಲಿಕಾರ್ಜುನ ದೇವ, ನಿಮ್ಮ ಪ್ರಸಾದವನ್ನೇ ಹಾಸಿ ಹೊದೆದುಕೊಂಡಿಪ್ಪೆನು ನೋಡ. ಏನ ಮಾತೆಷ್ಟು ಚಂದ. ನನ್ನ ದೇಹ ಇದು ಪರಮಾತ್ಮನ ಪ್ರಸಾದ, ಇದು ಅವನಿಂದ ಬಂದ ಪ್ರಸಾದ, ಇದು ನಂದಂತಲ್ಲ, ನಾನು ಬಳಸ್ತೇನೆ ಅಷ್ಟೆ. ಇದು ಟೇಬಲ್ಲ ನಂದಲ್ಲ, ಇದು ಟೇಬಲ್ಲ ನಿಮ್ಮದು. ನಿಮ್ಮದಂತ ಬಳಸೋದೇ ಇದು ಯಜ್ಞಶಿಷ್ಟಾಸಿನ ಸಂತಹ. ಇದು ನಂದಂತ ಬಳಸೋದಕ್ಕೆ ಬಂಧನ. ಇದು ಇವ್ರದು ಅಂತ ಹೇಳಿ ಬಳಸಿದರೆ ಅದೇ ಮುಕ್ತ. ಅದರಲ್ಲಿ ಸಂತೋಷದ, ಇದರಲ್ಲೆಲ್ಲ. ಹುಡುಗ ಮಾವಂದ ತಗೊಂಡು ನಾನು ಮನೆ ಅವನೇ ಕೊಟ್ಟಾನ, ದೊಡ್ಡ ಮನೆ ಕೊಟ್ಟಾನ ವರದಕ್ಷಿಣೆಯಾಗಿ. ಆ ಬಳಿಕ ಒಂದು ಕಾರ್ ಕೊಟ್ಟಾನ. ಹೊರಗೆ ಹೋದ್ರೆ ಕಾರ್ದಾಗ, ಮನೆಯಾಗಿದ್ರೆ ಮನ್ಯಾಗ. ಆದರೆ ಇದು ಮಾವಂದೇ ಅದು ಮಾವಂದೇ, ಎರಡು ಮಜಾದಾಗ ಕೊಟ್ಟಿರ್ತಾನೆ ನಾವು. ನೀವು ಎಲ್ಲಿ ಬೇಕಾದಲ್ಲಿ ಹೋಗಲಿ, ನನ್ನ ಹೆಸರು ಇರಲಿ ಅಂತ ಅವ ಮಾವ ಹೇಳ್ಬೇಕಲ್ಲ. ಇವ ಹೊರಗೆ ಹೋದ್ರೆ ಯಾರ್ದಿದು ಕಾರ ಅಂತ ಕೇಳಿದರು, ಎಂದು ತಗೊಂಡಿ ಅಂತ. ಏನು ಹೇಳ್ತಾನೆ? ಏನು ಹೇಳ್ತಾನೆ? ನಂದ ಅಂದ ಹೋಯ್ತು. ಅಲ್ಲೋ, ನಮಗೇನು ಗೊತ್ತಿಲ್ಲ ನೀ ಅಂಥವ, ನಿಂದು ಹೆಂಗೆ ಆಗ್ತದೋ, ನೀ ಏನು ದುಡ್ದವ ತಂದವ, ಹಿಂಗೆ ಸುಳ್ಳು ಹೇಳಬಾರ್ದಪ್ಪ ಅಂತ ಮರ್ಯಾದೆ ಕಳ್ಕೋತಾನೆ ಅಷ್ಟೆ. ಇಲ್ಲ ನಮ್ಮ ಮಾವರು ಕೊಟ್ಟಿದ್ದಾರ, ಏನು ನಾವೇ ಅಲ್ಲಪ್ಪ, ನಾವು ಸಣ್ಣವರು ಕೊಟ್ಟಿದ್ದಾರ, ಅವ್ರದ್ದು ನೆನಪು ಮಾಡಿಕೊಂಡು ಕುಂತೇವಿ ಅನ್ರಿ, ಗೌರವ ಹೆಚ್ಚಾಗ್ತದೆ. ಮನ್ಯಾಗ ಇದು ಮನೆ ನಮ್ಮದಲ್ಲ, ಅವ್ರು ಕೊಟ್ಟಿದ್ದು, ಅವ್ರು ಕೊಡ್ದಿದ್ದರೆ ನಮ್ಮದೆಲ್ಲೇ ಅಂತ ಹಿಂಗನ್ರಿ ಮಾವಗೂ ಆನಂದ ಆಗ್ತದೆ. ಕೊಟ್ಟಿದ್ದಕ್ಕೆ ಹಾನಿ ಅನ್ನಿಸೋದಿಲ್ಲ ಅವನಿಗೆ, ಇದು ಹಾಳಾಯಿತು ಅನ್ನಿಸೋದಿಲ್ಲ, ಆನಂದ ಆಗ್ತದೆ. ನಿಮ್ಮ ಮನೆಯವರಿಗೆ ಆನಂದ ಆಗ್ತದೆ. ಅದಕ್ಕಿಂತ ಹೆಚ್ಚು ಅವ್ರ ತಂದಿನ ನೆನೆಸಿ ಇವ ಬದುಕ್ತಾನಂದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗ್ತದೆ. ಆ ಬಳಿಕ ಮನ್ಯಾಗ ಒಂದೂ ಕಾಡಾಟ ಇರೋದಿಲ್ಲ, ಎಷ್ಟು ಚಂದ ಆಗ್ತದೆ. ಯಾವ ರಾಹು ಕಾಡೋದಿಲ್ಲ, ಕೇತು ಕಾಡೋದಿಲ್ಲ, ಶನಿ ಕಾಡೋದಿಲ್ಲ. ಇವ ಶನಿ ನಂದ ಅನ್ನೋದೇ ಶನಿ, ಇವ್ರದ ಅನ್ನೋದೇ ಅದು ದೇವರು. ಅಷ್ಟು ಮಾಡಿಬಿಟ್ರೆ ಎಷ್ಟು ಮಜಾದಾಗ ಅದೇ ಮನ್ಯಾಗ ತಂದಲ್ಲ,
ಹಂಗೆ ಇನ್ನೊಂದು ಈಟು ಮುಂದೆ ಹೋಗಿ ನಮ್ಮದೇ ಯಾವುದಪ್ಪ ಎಲ್ಲ ದೇವರದು ಅಂದ್ರೆ ಮುಗಿದ ಹೋಯ್ತಲ್ಲ. ಮಾವಂದರೆ ಯಾಕೆ? ಇದೆಲ್ಲ ದೇವರದು, ದೇವರು ಕೊಟ್ಟಿದ್ದು, ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ. ಹಂಗೆ ಅಕ್ಕಮಾದೇವಿ ಹೇಳಿದ್ಲು, ಕಾಯಪ್ರಸಾದವೆನ್ನ, ಇದು ದೇಹ ದೇವನ ಪ್ರಸಾದ ಅಂತ ನಾನು ಉಪಯೋಗ ಮಾಡ್ತಾ ಇದ್ದೀನಿ ಅಂದ್ಲು. ಅದನ್ನು ಅನುಭವಿಸ್ತಾ ಇದ್ದೇನೆ, ಆನಂದ ಪಡ್ತಾ ಇದ್ದೇನೆ. ನಂದಲ್ಲ, ದೇವ ಕೊಟ್ಟಿದ್ದು. ನಮ್ಮದು ಯಾವ ದೇಹ ನಾವು ತೊಗೊಂಡು ಬಂದೇವೇನು? ಏನರ ಮೊದಲ ಆರ್ಡರ್ ಕೊಟ್ಟು ಹಿಂಗೆ ತಯಾರು ಮಾಡಿದ ಬಳಿಕ ಬಂದೇವೇನು? ಇಲ್ಲ. ಏನೋ ಅಕಸ್ಮಾತ್ ಎಲ್ಲೋ ಹೋಗುವಾಗ ನಮಗೊಂದು ದೇಹ ನಿಸರ್ಗ ಬಾ ಇಲ್ಲಿ ಅಂತ ಕರೆದು ಒಂದು ದೇಹ ತಗೋ ಇದನ್ನು ಅಂತ ತಿಳ್ಕೊಂಡು ಕೊಟ್ಟು ಮುದೋಳದಾಗ ಹುಟ್ಟಿದೆ. ನಮಗೆ ನಾವ ಆರ್ಡರ್ ಕೊಟ್ಟು ಮಾಡೋದಿದ್ರೆ ಹಿಂಗೆ ಮಾಡ್ತಿದ್ದೇವೇನು? ಹೆಂಗರೆ ಮಾಡಿಬಿಡ್ತಿದ್ದೆ. ನನಗೆ 10 ತಲೆ ಇರಬೇಕು, ಹಿಂಗೆ ಮಾಡ್ಕೋತಿದ್ದೇವೆ. ಹಂಗಾಗಿಲ್ಲ. ನಿಸರ್ಗ ಕೊಡ್ತದೆ, ನಾವು ಅದನ್ನು ಸ್ವೀಕಾರ ಮಾಡಿ ಅದನ್ನು ಬಳಸಬೇಕು. ಕಾಯಪ್ರಸಾದವೆನ್ನ ಅಕ್ಕಮಾದೇವಿ ಹೇಳಿತು. ಜೀವ ಮತ್ತು ಭಾಳ ಚಂದಿತ್ಲು ಅಕ್ಕಮಾದೇವಿ, ಭಾಳ ಸೌಂದರ್ಯ. ನಾನಲ್ಲಿಲ್ಲ, ನಾನು 1ನೇ ನಂಬರ್ ಜಗತ್ನ್ಯಾಗ ಮಿಸ್ ಯೂನಿವರ್ಸ್ ಅಂತಲ್ಲಿಲ್ಲ. ಆಕೆ ಅಂದ್ಲು, ಇದು ಪ್ರಸಾದ, ಇದು ಪ್ರಸಾದ. ಪ್ರಸಾದ ಪ್ರಸಾದ ಕೆಟ್ಟಲ್ಲ, ಚಲೋ ಅಲ್ಲ. ಪ್ರಸಾದ ಅನ್ನೋದು ಯಾವಾಗಲೂ ಪವಿತ್ರವೇ, ಕೆಟ್ಟಲ್ಲ, ಚಲೋ ಅಲ್ಲ, ಪವಿತ್ರ ಇದೆ. ಹಾಗೆ ನಮ್ಮ ನಮ್ಮ ದೇಹಗಳೆಲ್ಲವೂ ಪವಿತ್ರ ಇದೆ. ದೇವನಿಂದ ಬಂದ ದೇಹ ಇದು ಪ್ರಸಾದ ಅಂತ ತಿಳಿದು ಇದನ್ನು ಬಳಸೋ, ಅದೇ ಕರ್ಮಯೋಗ. ನಾನಂತ ಬಳಸೋ ಅದೇ ಬಂಧನ ಯೋಗ. ಅದು ನನ್ನನ್ನು ಹಾಳು ಮಾಡ್ತದೆ. ಕಾಯಪ್ರಸಾದವೆನ್ನ. 2ನೇದಂತಾಳ ಜೀವಪ್ರಸಾದವೆನ್ನ. ನನ್ನ ಜೀವರೇ ಏನದ? ಅದು ಅವಂದೇ, ಅವನೇ ಕೊಟ್ಟಿದ್ದು, ದೇವ ಕೊಟ್ಟಿದ್ದು. ಪ್ರಾಣಪ್ರಸಾದವೆನ್ನ, ಉಸಿರಾಟ ದೇವರು. ಅದು ಹೊರಡ್ತು ಅಂದ್ರೆ ನಾವೇನು ಮಾಡೋಕ್ಕಾಗತ್ತೆ? ಈಗ ಪುಪ್ಪುಸಗಳು ನಾವು ಮುಗೀತು, ನಮ್ಮ ಕೆಲಸ ಮುಗೀತು, ನಾವು ಮುಚ್ಕೋತೇವೆ ನಮ್ಮ ಕಂಪನಿ ಅಂತ ಅವು ಅಂದ್ರೆ ಇವೇನು ಮಾಡ್ತಾನೆ? ಇವೆಲ್ಲ ಭಾಳ ದೊಡ್ಡವಿರ್ಬೋದು. ಏನು ಭಾರಿ ಜಗತ್ತನ್ನು ಆಳುವ ಕುರ್ಚಿ ಮೇಲೆ ಕುಂತಿದ್ದರ್ರೆ ಏನು? ಬಹಳ ದೊಡ್ಡ ಯೋಗಿಯಾದರ್ರೆ ಏನು? ಪುಪ್ಪುಸಗಳು. ನವ್ ಇಟ್ ಈಸ್ ದ ಎಂಡ್. ವಿ ಕ್ಲೋಸ್ ಅವರ್ ವರ್ಕ್. ಹಿಂಗೆ ಅಂದ್ರೆ ಯಾರೇನು ಮಾಡೋಕ್ಕಾಗತ್ತೆ? ಪ್ರಾಣಪ್ರಸಾದವೆನ್ನ. ಈ ಪ್ರಾಣ ದೇವರ ಕಾಣಿಕೆ ನನಗೆ. ಭಾವಪ್ರಸಾದವೆನ್ನ. ಒಳಗೊಂದೇನು ಭಾವನೆಗಳದಾವ ಎಲ್ಲವೂ ಭಗವಂತನ ಪ್ರೇಮ ಭಾವ, ದೇವರ ಕಾಣಿಕೆ ಇದು. ಸುಯಿದಾನ ಪ್ರಸಾದವೆನ್ನ. ಒಂದಿಷ್ಟು ವಿಚಾರಗಳು ಬರ್ತಾವಲ್ಲ, ಅದು ದೇವನ ಕಾಣಿಕೆ. ಕೊನೆಗೆ ಸಮಯ ಪ್ರಸಾದವೆನ್ನ. ಇಷ್ಟೆಲ್ಲ ಜನರ ಮಧ್ಯೆ ಆನಂದ ಪಡುವಂಥ ಅವಕಾಶ ಸಿಕ್ತಲ್ಲ, ಇದು ಭಗವಂತನ ಪ್ರಸಾದ, ಇದು ಸಮಯ ಪ್ರಸಾದ ಇದೆ. ಚನ್ನಮಲ್ಲಿಕಾರ್ಜುನ ದೇವ, ನಿಮ್ಮ ಪ್ರಸಾದವನ್ನೇ ಹಾಸಿಕೊಂಡು ಹೊದುಕೊಂಡು ನಾನು ಆನಂದವಾಗಿ ಬದುಕೇನಿ ಅಂದ್ಲು ಅಕ್ಕ ಮಹಾದೇವಿ. ಎಷ್ಟು ಒಂದು ವಚನ, ಎಷ್ಟು ಅದ್ಭುತ. ಮತ್ತೇನದಾವ? ಶಬ್ದಗಳು ಭಾಳ ಇಲ್ಲ ಅದರಾಗ, ಒಂದು 4 ಶಬ್ದ ಅದಾವ. ಅಷ್ಟರಾಗಿ ಏನು ಹೇಳಬೇಕು ಎಲ್ಲ. ನಾವೊಂದು ಸಣ್ಣ ವಿಚಾರ ಮಾಡಿದರೆ ಅದು ನಮ್ಮದೇ ಅಂತೆ. ಒಂದಿಟ್ಟು ಏನರೇ ವಾಕ್ಯ ಬರೆದ್ರೆ ಅದು ಕೆಳಗೆ ಸೈ ಹಾಕಿಬಿಡ್ತೀವಿ. ಏನು ಅದ್ಭುತ ಅದು. ಇಲ್ಲೇನು ಒಂದು ಸಣ್ಣ ಕೆಲಸ ಮಾಡಿದರೆ ಮಾಡ್ತೆ. ಯಾರೋ ಕಟ್ಟಿದ ಸುಂದರವಾದ ಬಿಲ್ಡಿಂಗಕ್ಕೆ ನಮ್ಮ ಹೆಸರು ಹಾಕಿಬಿಟ್ಟೆ. ಅಲ್ಲ, ದೇವ್ರ ಬಿಲ್ಡಿಂಗ, ದೇವಾಲಯ ಕಟ್ಟಿಸಿದವನ ಹೆಸರು ಹಾಕಿದ್ರು.
ದೇವರಂದ ಇದು ನಂದು ನಿಂದು, ಈ ಗುಡಿ ನಿಂದು ನಂದು. ನಿನ್ನ ಗುಡಿಯಾಗ ನಾ ಯಾಕೆ ಇರಬೇಕು ಅಂತ. ಈಗ ನಮ್ಮ ಕೆಲವು ದೇವರಿಗೆ ಇಚ್ಛೆ ಇಲ್ಲೇನು, ನಾನು ಬಿಸಿಲಾಗ ಕೂತೀನಿ ಒಂದಿಟ್ಟು ನೆಳ್ಳು ಮಾಡು ಅಂತ ಕೆಲವು ದೇವ್ರು ಹೇಳೋದಿಲ್ಲ, ಮನುಷ್ಯನಾಗ ಬಂದು ಹೇಳ್ತಾರೆ. ಬಿಸಿಲಾಗ ಕೂತಾನಂತ ನೆಳ್ಳು ಮಾಡು. ದೇವರು ಬಿಸಿಲಾಗ ಕೂಡ್ತಾನೇನು, ನೆಳ್ಳು ಬಯಸ್ತಾನೇನು? ಹಿಂಗೆ ನಾವ ಕಲ್ಪನಾ ಮಾಡೋದು, ನಾವ ಕಟ್ಟೋದು, ನಮ್ಮ ಹೆಸರು ಹಾಕಿಬಿಡೋದು ಅಷ್ಟೇ. ಅಲ್ಲಿ ಸಹಿತ ನಮ್ಮ ಹೆಸರು ಹಾಕೋರು ನಾವಿರೋ ಮನೆಗೆ ಹೆಸರು ಹಾಕದೇ ಇರಲಿಕ್ಕೆ ನಮಗೆ ಹೆಂಗೆ ಆಗ್ತದೆ? ಇದು ದೇವರು ಕೊಟ್ಟ ಪ್ರಸಾದ ಅಂತ ಭಾವ ಬಂತು. ಹೆಸರು ಹಾಕಬಾರ್ದಂತಲ್ಲ, ಅದು ಗುರುತಿಗಾಗಿ ಹಾಕೋದು. ಇವರು ಅದಾರ ಅಂತ ಗುರ್ತಿಷ್ಟ. ಮತ್ತು ವಾದ ಬಳಿಕ ಅಲ್ಲಿ ಅವಕ್ಕೆ ಹೆಸರು ಹಾಕ್ತಾರೆ. ಅಲ್ಲಿ ಇವರು ಹೋಗೇ ಬಿಟ್ಟಾರ ಸ್ವರ್ಗಕ್ಕಂದ್ರೆ ಹೆಸರು ಯಾಕೆ ಹೋಗ್ತಾರೆ? ನಾವು ಅದೇವಿ ಅಂತ ಸುಮ್ಮನೆ ಒಂದು ಬೋರ್ಡ್ ಹಚ್ಕೊಂಡು ಇನ್ ಆ್ಯಂಡ್ ಔಟ್ ಅಂತ ಹಾಕೋದಿಲ್ಲ, ಹಾಂಗೆ ಒಂದು ಬೋರ್ಡ್ ಅಷ್ಟೆ. ಹಾಗೆ ನಾವು ಬದುಕಬೇಕು ಈ ಜಗತ್ತಿನಾಗ. ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾಳೆ, ಇದೆಲ್ಲವೂ ಪ್ರಸಾದ. ಇಡೀ ಜೀವನವೇ ಪ್ರಸಾದ. ಹಾಸಿಕೊಂಡೆ ಹೊದೆದುಕೊಂಡೆ ಪ್ರಸಾದದ ಮಧ್ಯದಲ್ಲೇ ನಾನು ಬದುಕೋದು. ಪ್ರಸಾದ ತಿಂದು ದುಃಖಿಯಾದ ಅಂತಿಲ್ಲ. ಪ್ರಸಾದ ಇದು ಪವಿತ್ರಗೊಳಿಸ್ತದ ಮನಸ್ಸನ್ನು. ಯಜ್ಞ ಶಿಷ್ಟ ಅಶಿನ ಸಂತಹ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ. ವ್ಯಾಸ್. ಇದನ್ನು ಪ್ರಸಾದ ಅಂತ ಭಾವಿಸಿ ಯಾವ ಮನುಷ್ಯ ಅನುಭವಿಸುತ್ತಾನೆಯೋ ಆ ಮನುಷ್ಯನ ಮನಸ್ಸು ಅತ್ಯಂತ ನಿರ್ಮಲವಾಗುತ್ತದೆ. ಯಾವ ಮನಸ್ಸಿನಲ್ಲಿ ನಿರ್ಮಲತೆ ಇರುತ್ತದೆಯೋ ಆ ಮನಸ್ಸಿನಲ್ಲಿ ಆನಂದವು ಅದು ಅವತರಿಸುತ್ತದೆ. ಅಂದರೆ ಜೀವನದಲ್ಲಿ ಆನಂದವನ್ನು ನಾವು ಅನುಭವಿಸಬೇಕಾಗಿತ್ತು ಅಂದರೆ ನಮಗೇನು ದೊರೆತದ ಶರೀರ, ಮನಸ್ಸ, ಬುದ್ಧಿ, ಆ ಬಳಿಕ ಹೊರಗೆಲ್ಲ ಜೀವ ಜನಾಂಗ ಇದೆಲ್ಲ ಅದರಲ್ಲಿ ಸಮಯ ಅಂತಾರೆ. ಇದಕ್ಕೆ ಎಲ್ಲರೂ ಬಂಧು ಬಾಂಧವರು ಎಷ್ಟು ಜನ ಇರ್ತಾರೆ, ನಮ್ಮವರು, ಇವರೆಲ್ಲ ಆತ್ಮೀಯರು ಅನ್ನೋದೇ ಒಂದು ದೊಡ್ಡ ಪ್ರಸಾದ ಇದೆ. ಇಷ್ಟೆಲ್ಲ ಜನ ನನ್ನನ್ನು ಪ್ರೀತಿಸ್ತಾರಂದ್ರೆ ನಾ ಬಡುವೇನು? ಜಗತ್ತು ನನ್ನನ್ನು ಪ್ರೀತಿಸ್ತಂದ್ರೆ ಬಡುವೇನು? ಆ ಪ್ರೇಮ ಅನ್ನೋದೇ ಒಂದು ಅದ್ಭುತವಾದ ಸಂಪತ್ತು. ಅದನ್ನು ಭಗವಂತ ನಮಗೆ ಕೊಟ್ಟ. ಅದು ಪ್ರಸಾದ. ಅದು ಹಿಂಗೆ ಭಾವಿಸಿದರೆ ನಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚಾಕೋತ ಹೋಗ್ತಾವ. ಆದ್ದರಿಂದ ಶಿಷ್ಯನೇ, ನೀನು ಹೇಳಿದ್ದು ಹೆಂಗೋ ಸರಿ ಆಗ್ತದೆ ಹೇಳು. ಬರೇ ನನಗೆ ಮಾಡೋದು ನಾನು ದುಡಿತೇನೆ ನಂದೆ ಅಂದರೆ ಹೆಂಗೆ ನಡೀತದೆ? ಅದು ಅದರಿಂದ ಜೀವನ ಕೆಟ್ಟು ಹೋಗ್ತದೋ. ಜೀವನ ಸುಂದರ ಆಗಬೇಕಾದ್ರೆ ನನಗೂ ನಾನು ಮಾಡಬೇಕು, ಆ ಬಳಿಕ ಒಂದಿಷ್ಟು ಇದನ್ನೂ ಮಾಡಬೇಕು, ಚಲೋ ಕೆಲಸನೂ ಮಾಡ್ಕೋತಿರಬೇಕು. ತೀರಾ 100 ವರ್ಷದಾಗ ಒಂದು ದಿವಸ ಜಗತ್ತಿಗಾಗಿ ಮಾಡದೇ ಇದ್ದರೆ ಅದೆಂಥ ಜೀವನ ಹೇಳು? ಅದೆಂಥ ಜೀವನ?